ಹಾಯ್ ಹಲೋ ನಮಸ್ತೆ. ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ರತಿಯೊಬ್ಬ ಕನ್ನಡಿಗನ್ಗೆ ಹಾಗೆ ನನ್ನ ಪ್ರೀತಿಯ ಕ್ಲಾಸ್ 10 ವಾರಿಯರ್ಸ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಎಲ್ರು ಚೆನ್ನಾಗಿರ್ತೀರಾ, ಎಲ್ರು ಚೆನ್ನಾಗಿರ್ಲೇಬೇಕು. ಯಾಕಂದ್ರೆ ಯೋರ್ ಬಿಗ್ ಬ್ರದರ್ ಇಸ್ ಹಿಯರ್ ಟು ಮೇಕ್ ಶೋರ್ ಯೋರ್ ಕ್ಲಾಸ್ 10 ಜರ್ನಿ, ನಿಮ್ಮ ಮ್ಯಾಥ್ ಲರ್ನಿಂಗ್ ಜರ್ನಿನ ಈಸಿ ಮಾಡೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಸೊ ವೆಲ್ಕಮ್ ಒನ್ಸ್ ಅಗೇನ್. ಈ ಪರ್ಟಿಕ್ಯುಲರ್ ವಿಡಿಯೋ ಅನ್ನೋದಕ್ಕಿಂತ ನೆಕ್ಸ್ಟ್ 15 to 20 minutes ನಿಮ್ಮ ಇಡೀ ವರ್ಷಕ್ಕೆ ಮೋಸ್ಟ್ ಇಂಪಾರ್ಟೆಂಟ್. ಸೊ ಕೈಂಡ್ಲಿ ವಾಚ್ ಅಂಟಿಲ್ ದ ಎಂಡ್. ಏನಕ್ಕೆ ಅಂದ್ರೆ ಇಡೀ ಕ್ಲಾಸ್ 10 ಅಲ್ಲಿ ನಿಮ್ಮ ರೋಡ್ ಮ್ಯಾಪ್ ಹೆಂಗಿರುತ್ತೆ, ಇಡೀ ವರ್ಷ ನೀವು ಹೆಂಗ್ ಸ್ಪೆಂಡ್ ಮಾಡ್ಬೇಕು, ನಿಮಗೆ ಯಾರ್ಯಾರು ಫ್ರೆಂಡ್ಸ್ ಆಗ್ತಾರೆ, ಯಾರ್ಯಾರ ಚಾಪ್ಟರ್ಸ್ ಬರುತ್ತೆ, ಹೆಂಗ್ ಓದ್ಬೇಕು ಅದನ್ನ ಎಲ್ಲದನ್ನು ನೆಕ್ಸ್ಟ್ 15-20 minutes ಅಲ್ಲಿ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಡೈರೆಕ್ಟ್ ಮ್ಯಾಟರ್ ಬಂದ್ಬೋಣ. ಎಷ್ಟು ಚಾಪ್ಟರ್ಸ್ ಇದೆ, ಫಸ್ಟ್ ನಿಮಗೆ ಬರೋ ಬೇಸಿಕ್ ಕ್ವೆಶನ್ಸ್ ಏನು, ಎಷ್ಟು ಚಾಪ್ಟರ್ಸ್ ಇದೆ, ಎಲ್ಲಾ ಚಾಪ್ಟರ್ಸ್ ಓದ್ಬೇಕಾ, ಯಾವ್ದು ತುಂಬಾ ಜಾಸ್ತಿ ಮಾರ್ಕ್ಸ್ ಕೊಡೋ ಚಾಪ್ಟರ್ಸ್, ಯಾವ್ದು ತುಂಬಾ ಕಷ್ಟದ ಚಾಪ್ಟರ್ಸ್, ನಾನು 80 ತೆಗೆಯೋದಕ್ಕೆ ಎಷ್ಟು ಬಿಡಬಹುದು, ಎಷ್ಟು ಓದ್ಬೋದು, ಕರೆಕ್ಟಾ? ಇದೆಲ್ಲದಕ್ಕೂ 15-20 minutes ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಡೈರೆಕ್ಟ್ ಆಗಿ ವಿಷಯ ಸ್ಟಾರ್ಟ್ ಮಾಡೋಣ. ಫಸ್ಟ್, ಕ್ಲಾಸ್ 10 ಅಲ್ಲಿ ನಿಮಗೆ ಎಷ್ಟು ಚಾಪ್ಟರ್ಸ್ ಬರುತ್ತೆ? ಕ್ಲಾಸ್ 10 ಅಲ್ಲಿ ನಿಮಗೆ 14 ಚಾಪ್ಟರ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಚಾಪ್ಟರ್ ಯಾವುದು? ಹಾಗೆ ಕೆಲವು ಚಾಪ್ಟರ್ಸ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಕೆಲವು ಚಾಪ್ಟರ್ಸ್ ನಿಮಗೆ ಐಡಿಯಾನೇ ಇಲ್ಲ, ಎರಡೂ ಕೂಡ ಕಂಬೈನ್ ಆಗಿದೆ. ಓಕೆ, ಫಸ್ಟ್ ಚಾಪ್ಟರ್ ಯಾವುದು? ರಿಯಲ್ ನಂಬರ್ಸ್. ನೋಡಿ, ರಿಯಲ್ ನಂಬರ್ಸ್ ಕ್ಲಾಸ್ ನಲ್ಲಿ ಏನೇನು ಓದಿದೀರಾ, ನೀವು ಯಾವ ತರ ಓದಿದೀರಾ ನಿಮಗೆ ಗೊತ್ತಿದೆ. ನಾನು ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ್ದ್ರ ಮೇಲೆ ನೀವು ಫೋಕಸ್ ಮಾಡಬೇಕು ಅದನ್ನ ಬರ್ದಿದ್ದೀನಿ. ಓಕೆ, ಸೊ HCF ಅಂಡ್ LCM ಎಲ್ಲರೂ ಫೈಂಡ್ ಮಾಡಿರ್ತೀರಾ. ಚಿಕ್ಕ ಮಕ್ಕಳು ಫೈಂಡ್ ಮಾಡೋ ತರ ಅಲ್ಲ, ಕ್ಲಾಸ್ ನಲ್ಲಿ ಬರೋದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಬರುತ್ತೆ. ಹಾಗೆ ಅದನ್ನ ಅನಲೈಸ್ ಮಾಡಬೇಕು, ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೀನಿ ನಿಮಗೆ, ಲಾಜಿಕ್ ಬಿಲ್ಡ್ ಮಾಡ್ಕೋಬೇಕು. ಕ್ವೆಶ್ಚನ್ಗೆ ಆನ್ಸರ್ ಮಾತ್ರ ಬರೆಯೋದಲ್ಲ, ಕ್ವೆಶ್ಚನ್ ಏನಕ್ಕೆ ಫಾರ್ಮ್ ಆಯ್ತು, ಹೌ ಡಿಡ್ ದ ಕ್ವೆಶ್ಚನ್ ಕಮ್, ಇದನ್ನೆಲ್ಲ ನೀವು ಮಾಡ್ಕೋಬೇಕು. ಗಾಟ್ ಇಟ್? ನೆಕ್ಸ್ಟ್ ಇದರಲ್ಲಿ ನೋಡಿ, ಇದು ಕಂಪಲ್ಸರಿ ಕ್ವೆಶ್ಚನ್, ಇದು 100% ಫಿಕ್ಸ್ ಕ್ವೆಶ್ಚನ್. ನೀವು ಡಿಸೈಡ್ ಮಾಡಬಹುದು ಈ ಕ್ವೆಶ್ಚನ್ಸ್ ಬರುತ್ತೆ ಅಂತ. ಪ್ರೂವಿಂಗ್ ಇರ್ರಾಷನಾಲಿಟಿ, ಇರ್ರಾಷನಲ್ ನಂಬರ್ಸ್ ಹೆಂಗ್ ಇರ್ರಾಷನಲ್ ಅಂತ ಪ್ರೂವ್ ಮಾಡ್ತೀರಾ. ಓಕೆ, ಇದು ನಿಮ್ಮ ಫಸ್ಟ್ ಚಾಪ್ಟರ್. ವೇಟೇಜ್ ಆಮೇಲೆ ಹೇಳ್ತೀನಲ್ಲ. ಓಕೆ, ಸೆಕೆಂಡ್ ಚಾಪ್ಟರ್ ಪಾಲಿನಾಮಿಯಲ್ಸ್. ಅಗೇನ್ ನಿಮಗೆ ಇದ್ರ ಬಗ್ಗೆ ಐಡಿಯಾ ಇದೆ, ನಿಮಗೆ ಇದರಲ್ಲಿ ನೀವು ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಅನ್ನೋ ಒಂದು ಗ್ರೇಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಕಲ್ತಿದ್ದೀರಾ, ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ತೀರಾ. ಬಟ್ ಅಲ್ಲಿ ನೀವು ಎಕ್ಸ್ ಈಕ್ವಲ್ಸ್ ಅನ್ಬಿಟ್ಟು ಎರಡು ಆನ್ಸರ್ ಬರೀತಾ ಇದ್ರಿ, ಕರೆಕ್ಟಾ? ಬಟ್ ಈಗ ಆ ಬರೋ ಆನ್ಸರ್ಗೆ ಒಂದು ಹೆಸರಿದೆ, ಅದೇ ಝೀರೋ. ಆ ಬರೋ ಆನ್ಸರ್ಗೂ ಕೊಟ್ಟಿರ್ತಾರಲ್ಲ ಕ್ವೆಶ್ಚನ್, ಅದ್ರಲ್ಲಿ ಕೋಎಫಿಷಿಯಂಟ್ಸ್ ಅಂತ ಇರುತ್ತಲ್ಲ, ಅದಕ್ಕೇನೋ ರಿಲೇಷನ್ ಇದೆ, ಅದನ್ನ ಫೈಂಡ್ ಮಾಡ್ತೀರಾ. ಸೊ ಬೇಸಿಕಲಿ ನಾನು ನಿಮ್ಗೆ ಪ್ರತಿ ಚಾಪ್ಟರ್ ಏನ್ ಮಾಡಿ ಅಂತ ಹೇಳ್ತಿದ್ದೀನೋ, ಕೆಲವು ಚಾಪ್ಟರ್ಸ್ ಅದನ್ನ ಅದ್ರ ಕ್ವೆಶ್ಚನ್ಸ್ ಅಲ್ಲಿ ಅದೇ ಮಾಡಿಸುತ್ತೆ. ಕ್ವೆಶ್ಚನ್ ಅಲ್ಲಿ ಇರೋ ವ್ಯಾಲ್ಯೂಸ್ಗೂ ನಿಮಗೆ ಬರೋ ಆನ್ಸರ್ ವ್ಯಾಲ್ಯೂಸ್ಗೂ ಕನೆಕ್ಷನ್ ಬಿಲ್ಡ್ ಮಾಡುತ್ತೆ. ಅದರಲ್ಲಿ ಪಾಲಿನಾಮಿಯಲ್ಸ್ ಕೂಡ ಒಂದು ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್. ನೆಕ್ಸ್ಟ್, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ಅಗೇನ್ ಈ ಚಾಪ್ಟರ್ ನಿಮಗೆ ಲೀನಿಯರ್ ಈಕ್ವೇಶನ್ಸ್ ನಿಮಗೆ ನಾಲೆಜ್ ಇದೆ. ಲೀನಿಯರ್ ಈಕ್ವೇಶನ್ಸ್ ಅಲ್ಲಿ 2 ವೇರಿಯೇಬಲ್ಸ್ ಇದ್ರೆ ಅಥವಾ ಲೀನಿಯರ್ ಈಕ್ವೇಶನ್ಸ್ 2 ಇದ್ರೆ ಅದನ್ನ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಅಂತ ಕರಿತೀವಿ. ರಿಯಲ್ ಲೈಫ್ ಸಿಚುವೇಶನ್ಸ್ ಅಲ್ಲಿ ಯಾವ್ಯಾವ ತರ ಪ್ರಾಬ್ಲಮ್ಸ್ ಬರುತ್ತೆ, ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನಾವು ರಿಯಲ್ ಲೈಫ್ ಹೆಂಗ್ ಅಪ್ಲೈ ಮಾಡಬಹುದು, ಇದನ್ನೆಲ್ಲ ಈ ಚಾಪ್ಟರ್ ಅಲ್ಲಿ ಕರಿತೀವಿ. ಅಗೇನ್ ಆಲ್ಜಿಬ್ರಾದ ಫೌಂಡೇಶನ್ ಅಂತ ಬಂದಾಗ ಇದೆರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬರೋದು ಕ್ವಾಡ್ರಾಟಿಕ್. ಈಸಿಯೆಸ್ಟ್ ಚಾಪ್ಟರ್, ಡೆಡ್ ಈಸಿ ಚಾಪ್ಟರ್ ಇದು. ಓಕೆ, ಅಗೇನ್ ಇಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನೀವು ಸ್ಪ್ಲಿಟ್ ಮಾಡ್ತೀರಾ, ಪಾಲಿನಾಮಿಯಲ್ಸ್ ಅಲ್ಲಿ, ಕರೆಕ್ಟಾ? ಅದೇ ಇಲ್ಲಿ ಈಕ್ವೇಶನ್ ಆಗುತ್ತೆ. ಅಗೇನ್ ಇದ್ರಲ್ಲೂ ಅಷ್ಟೇ, ಕೊಡೋ ಕ್ವೆಶ್ಚನ್ ಅಲ್ಲಿ ಇರೋ ವ್ಯಾಲ್ಯೂಸ್ ಮಧ್ಯೆ ಏನೋ ಕನೆಕ್ಷನ್ ಇರುತ್ತೆ, ಅದೇ ಡಿಸ್ಕ್ರಿಮಿನೆಂಟ್. ಆ ಡಿಸ್ಕ್ರಿಮಿನೆಂಟ್ ಏನು ಅಂತ ಗೊತ್ತಾಗ್ಬಿಟ್ರೆ ನೇಚರ್ ಆಫ್ ರೂಟ್ಸ್ ನೀವು ಈಸಿಯಾಗಿ ಡಿಸೈಡ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಚಾಪ್ಟರ್ ಯಾವುದು? ನೆಕ್ಸ್ಟ್ ಚಾಪ್ಟರ್ ವಿಚ್ ಆರ್ ಗೋಯಿಂಗ್ ಟು ಸ್ಟಡಿ ಈಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಎಂಟೈರ್ ನ್ಯೂ ಚಾಪ್ಟರ್. ನೀವು ಇದನ್ನ ಲೈಫ್ ಅಲ್ಲಿ ಇದುವರೆಗೂ ನೋಡಿಲ್ಲ. ಸೊ ಇದನ್ನ ನಾನು ಆ ಚಾಪ್ಟರ್ ಬಂದಾಗ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದಂತೂ ಹೇಳ್ತೀನಿ, ರಿಯಲ್ ಲೈಫ್ ತುಂಬಾ ಹತ್ರ. ಸೊ ಯಾವ ಚಾಪ್ಟರ್ಸ್ ರಿಯಲ್ ಲೈಫ್ ತುಂಬಾ ಹತ್ರ ಇರುತ್ತೆ ಅದನ್ನ ನಾವು ಎಂಜಾಯ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ಬರೋದು ಟ್ರಯಾಂಗಲ್ಸ್. ಆಹಾ, ಎಂಥ ಆನಂದದ ಚಾಪ್ಟರ್ ಇದು. ತುಂಬಾ ಇಷ್ಟ ಅಲ್ವಾ ನಿಮ್ಗೆಲ್ಲ ಇದು? 9th ಅಲ್ಲಿ ಬೇಡ ಹಾಕೊಂಡ್ರು, ಸಾಕು ಬಿಡ್ರು, ಜಾಸ್ತಿ ಮಾಡಬೇಡಿ ಈ ಚಾಪ್ಟರ್ ಅಂದ್ರೆ ಬೇಕು ಬೇಕು ಅಂತ ಮಾಡಿದ ಚಾಪ್ಟರ್ ಇದು. ಬಟ್ ಅಗೇನ್ ಇಷ್ಟಪಟ್ಟು ಮಾಡಿದ್ದಲ್ಲ, ಕಷ್ಟಪಟ್ಟು ಮಾಡಿದ್ದು. ಸೊ ವಿ ನೋ ಏನ್ ಸ್ಟ್ರಗಲ್ ಪಟ್ಟಿದ್ದೀರಾ, ಈ ಚಾಪ್ಟರ್ ನಿಮ್ಗೆ ಏನೇನ್ ಕಾಟ ಕೊಡ್ತು, ಎಷ್ಟು ಬೈಕೊಂಡಿದ್ದೀರಾ, ಈ ಚಾಪ್ಟರ್ ಬೈಕೊಳ್ಳೋದಲ್ಲದೆ ನಿಮ್ ಸ್ಕೂಲ್ ಮ್ಯಾಥ್ಸ್ ಟೀಚರ್ಗಳಿಗೆ ಎಷ್ಟು ಬೈಕೊಂಡಿದ್ದೀರಾ, ಇದೆಲ್ಲ ಗೊತ್ತಿದೆ. ಓಕೆ, ಸೊ ನಥಿಂಗ್ ಟು ವರಿ. ನೋಡಿ, ಜಾಮಿಟ್ರಿ ತುಂಬಾ ಒಳ್ಳೆಯವರು, ನೀವು ಅದನ್ನ ಕೆಟ್ಟವ್ರು ಮಾಡ್ತಿದ್ದೀರಾ ಅಷ್ಟೇ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನೀವೇನ್ ಕಾಂಗ್ರೆನ್ಸಿ ಓದಿದ್ರಿ, ಕಾಂಗ್ರೆನ್ಸಿ 2 ಕಂಡೀಷನ್ ಮಾಡ್ತಾ ಇದ್ರಿ, ಕರೆಕ್ಟ್? ಅದ್ರಲ್ಲಿ ಒಂದ್ ಕಂಡೀಷನ್ ಕಿತ್ತಾಕ್ಬಿಟ್ಟು ಪಾಪ ತುಂಬಾ ಕಷ್ಟ ಪಡ್ತಿದ್ದೀರಾ, ಒಂದ್ ಕಂಡೀಷನ್ ಹೋಗ್ಬಿಟ್ಟು ಇನ್ನೊಂದು ಉಳಿದಿರೋ ಕಂಡೀಷನ್ ಮಾತ್ರ ಚೆಕ್ ಮಾಡಿ ಅಂತ ಹೇಳಿ ಸಿಮಿಲಾರಿಟಿ ಚೆಕ್ ಮಾಡ್ತೀವಿ. ಸೊ ನಿಮ್ಗೆ ದೊಡ್ಡದು ಆಲ್ರೆಡಿ ಗೊತ್ತು, ಬಿಗರ್ ಪೋರ್ಷನ್ ಆಲ್ರೆಡಿ ಗೊತ್ತು, ಅದ್ರಲ್ಲಿ ಚಿಕ್ಕ ಪಾರ್ಟ್ ನ ಸಾಲ್ವ್ ಮಾಡ್ತೀರಾ ಕ್ಲಾಸ್ 10 ಅಲ್ಲಿ, ಅದೇ ಸಿಮಿಲಾರಿಟಿ.
ಅಲ್ಲಿ ಹೆಂಗ್ ನಿಮಗೆ ಪಾಸ್ಟುಲೇಟ್ಸ್ ಇತ್ತೋ ಅದೇ ಇಲ್ಲಿ ಕ್ರೈಟೀರಿಯಾಸ್ ಆಗಿ ಬರುತ್ತೆ. ಅಗೇನ್ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಗೆ ಒಂದು ಥಿಯರಮ್. ಈಸಿ ಇರುತ್ತೆ ಅಂತ ಅನ್ಕೊಂಡ್ರೆ ಈಸಿ ಆಗುತ್ತೆ, ಎಲ್ಲ ಇಲ್ಲಿ ಡಿಸೈಡ್ ಆಗೋದು ಹೇಳಿದೀನಿ ನಿಮ್ಗೆ. ಓಕೆ, ನೆಕ್ಸ್ಟ್ ಚಾಪ್ಟರ್ ಬರೋಣ, ಕೋಆರ್ಡಿನೇಟ್ ಜಾಮೆಟ್ರಿ. ಆ ಫೌಂಡೇಶನ್ ಇನ್ನೊಂದು ಬ್ರಾಂಚ್ ಆಫ್ ಮ್ಯಾಥ್ಸ್, ಇದು ಫೌಂಡೇಶನ್ ತರ ಇರುತ್ತೆ. ಇಲ್ಲಿ ನೀವು ಸಿಂಪಲ್ ಒಂದು ಕೂಲಿಂಗ್ ಗ್ಲಾಸ್ ಹಾಕೋಬೇಕು. ಕೂಲಿಂಗ್ ಗ್ಲಾಸ್ ಹಾಕೊಂಡಾಗ ಏನಾಗುತ್ತೆ, ಯಾವ ಕಲರ್ ಇದೆ ಅದೇ ಕಲರ್ ಎಲ್ಲ ಕಾಣಿಸುತ್ತೆ, ಕರೆಕ್ಟಾ? ನೀವು ಇಲ್ಲಿ ಕೋಆರ್ಡಿನೇಟ್ ಗ್ಲಾಸ್ ಹಾಕೋಬೇಕು, ಅಂದ್ರೆ ನೀವ್ ಏನೇ ನೋಡಿದ್ರು ಅದು ಕೋಆರ್ಡಿನೇಟ್ಸ್ ಇದೆ ಅಂತ ಅನ್ಕೋಬೇಕು. ಹಾಗೆ ಎಲ್ಲದಕ್ಕೂ ಕೋಆರ್ಡಿನೇಟ್ಸ್ ಇದೆ ಅಂದ್ರೆ, ಈಗ ಸಿಂಪಲ್ ನನಗೂ ನನ್ನ ಕ್ಯಾಮ್ರಾಗೂ ಒಂದು ಡಿಸ್ಟೆನ್ಸ್ ಇದೆ, ಕರೆಕ್ಟಾ? ನಿಮಗೂ ಈ ಬೋರ್ಡ್ಗೂ ನಿಮಗೂ ಒಂದು ಡಿಸ್ಟೆನ್ಸ್ ಇದೆ, ಈ ಬೋರ್ಡ್ಗೂ ಕ್ಯಾಮ್ರಾಗೂ ಒಂದು ಡಿಸ್ಟೆನ್ಸ್ ಇದೆ. ಕೋಆರ್ಡಿನೇಟ್ಸ್ ಅಂದ್ರೆ ಇದ್ರ ಮಧ್ಯೆ ಡಿಸ್ಟೆನ್ಸ್ ಏನು, ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅದೇ ತರ ಇನ್ನೊಂದು ಸೆಕ್ಷನ್ ಫಾರ್ಮುಲಾ ಅಂತ ಬರುತ್ತೆ. ಈ ಚಾಪ್ಟರ್ ತುಂಬಾ ಇಷ್ಟ ಬೋರ್ಡ್ ಅವ್ರಿಗೆ, ಯಾಕಂದ್ರೆ ಪ್ರತಿ ವರ್ಷನೂ ಅವರು ಜನರೇಟ್ ಮಾಡೋ ಕ್ವೆಶನ್ಸ್ ಅಥವಾ ಕೊಡೋ ಕ್ವೆಶನ್ಸ್ ಚಾಲೆಂಜಿಂಗ್ ಆಗಿರುತ್ತೆ, ಮಜಾ ಬರುತ್ತೆ ಮಾಡಕ್ಕೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಆಹಾ, ಎಲ್ಲ ಒಳ್ಳೊಳ್ಳೆ ಚಾಪ್ಟರ್ಸ್ ಬಂದ್ಬಿಟ್ಟಿದೆ. ಟ್ರಿಗನಾಮೆಟ್ರಿ ನಾನೇನು ಹೇಳೋದೇ ಬೇಡ, ಆಲ್ರೆಡಿ ನೀವು ಪ್ರೀ ಅಸಂಪ್ಷನ್ ಕೂತ್ ಬಿಟ್ಟಿದ್ದೀರಾ. ಈ ಚಾಪ್ಟರ್ ಕಷ್ಟ, ಇದು ಎಷ್ಟು ಒಳ್ಳೆ ಚಾಪ್ಟರ್ ಅಂತ ನಿಮ್ಗೆ ಗೊತ್ತಿಲ್ಲ. ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಸಿಯೆಸ್ಟ್ ಚಾಪ್ಟರ್ ಇದು. ತುಂಬಾ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಈ ಚಾಪ್ಟರ್ ನ. ಎದುರಿಸಿ 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 ಎಷ್ಟು ಈಸಿ ಕೊಟ್ಟರು ನಿಮ್ ಕೈಲಿ ಮಾಡಕ್ಕಾಗಲ್ಲ. ಓಕೆ, ಬಟ್ ಡೋಂಟ್ ವರಿ, ನಾನು ಇದ್ದೀನಿ. ಐ ವಿಲ್ ಮೇಕ್ ಶೋರ್ ದಟ್ ದಿಸ್ ಚಾಪ್ಟರ್ ಇಸ್ ವೆರಿ ವೆರಿ ಈಸಿ ಫಾರ್ ಯು. ಇರೋದೇ ಮೂರ್ ಕಾನ್ಸೆಪ್ಟ್ ಎಷ್ಟು ಈಸಿ ಅನ್ಸ್ಬಿಡುತ್ತೆ ಅಂದ್ರೆ, ಇರ್ಲಿ ಚಾಪ್ಟರ್ ಬಂದಾಗ ಮಾತಾಡೋಣ. ಓಕೆ, ನೆಕ್ಸ್ಟ್ ನೀವು ಟ್ರಿಗ್ನಾಮೆಟ್ರಿ ಕಲಿತೀರಾ ಅಲ್ವಾ, ಅದರದೇನೆ ಅಪ್ಲಿಕೇಶನ್ ಪ್ರಾಬ್ಲಮ್ಸ್. ಇದು ಇನ್ನ ಮಜಾ ಬರುತ್ತೆ. ಯಾಕೆ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನಿಮ್ಮ ಮಧ್ಯ ಟ್ರಿಗ್ನಾಮೆಟ್ರಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಹೆಂಗೆ ಅಂತ, ಅಂದ್ರೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಬಂದಾಗ ಅದು ಹೆಂಗೆ ಅಂತ ಹೇಳ್ತೀನಿ. ನೀವು ನನ್ನನ್ನು ನೋಡಿದ್ರೆ ಅಥವಾ ಬೇಸಿಕಲಿ ನೀವು ಯಾರು ನೋಡಿದ್ರು ಆ ಟ್ರಿಗ್ನಾಮೆಟ್ರಿ ಇದೆ ಅಷ್ಟೇ. ಈ ಚಾಪ್ಟರ್ದು ಏನಕ್ಕೆ ಈ ಚಾಪ್ಟರ್ ಓದ್ಬೇಕು ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬರೋದು ಸರ್ಕಲ್ಸ್. ಬೇಡ ಬಿಡಿ, ಮಾತಾಡೋದೇ ಬೇಡ ಇದ್ರ ಬಗ್ಗೆ. ಎಷ್ಟು ಥಿಯರಮ್ಸ್ ಎಷ್ಟಿದೋ, ತುಂಬಾ ಇರಿಟೇಟ್ ಮಾಡ್ಬಿಟ್ಟಿದೆ ಚಾಪ್ಟರ್. ಅಗೇನ್ ನಾನು ಹೇಳ್ದೆ ಜಾಮೆಟ್ರಿ ಒಳ್ಳೆಯವರು ಅಂತ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಓದಿದೀರಾ ನೀವು ಅಂದ್ಬಿಟ್ಟು ಈ ಪರ್ಟಿಕ್ಯುಲರ್ ವರ್ಷ ನಿಮ್ಗೆ ಇರೋದೇ 2 ಥಿಯರಮ್. ಆಚೆಗಳಿಂದ ಯಾರೋ ಒಬ್ರು ಬರ್ತಾರೆ, ಒಬ್ರು ಗೆಸ್ಟ್ಗೂ ಮನೆ ಒಳಗಿರೋರ್ಗೂ ಏನ್ ರಿಲೇಷನ್, ಗೆಸ್ಟ್ಗೂ ಮನೆ ಕ್ರಿಯೇಟ್ ಮಾಡಿರೋರ್ಗೂ ಏನ್ ರಿಲೇಷನ್, ಇದು ಎರಡನ್ನು ಕೊಡ್ತೀರಾ. ಇದ್ರ ಬೇಸ್ಡೇ ಪ್ರಾಬ್ಲಮ್ಸ್ ಬರುತ್ತೆ, ಅಲ್ಲೇ ಮುಗೀತು. ಅಗೇನ್ ನೀವು ಲಾಸ್ಟ್ ಇಯರ್ 9th ಅಲ್ಲಿ ನೀವು ಪಾರ್ಟ್ಸ್ ಆಫ್ ದ ಸರ್ಕಲ್ ಓದಿದ್ರಿ. ಏನು ಕಂಬೈನ್ ಆದ್ರೆ ಏನಾಗುತ್ತೆ, ಸೆಕ್ಟರ್ ಅಂದ್ರೆ ಏನು, ಸೆಗ್ಮೆಂಟ್ ಅಂದ್ರೆ ಏನು ಅಂತ ಓದಿದ್ರಿ. ದಿಸ್ ಇಸ್ ಅ ಎಕ್ಸ್ಟೆಂಡೆಡ್ ವರ್ಷನ್ ವೇರ್ ಯು ಆರ್ ಗೋಯಿಂಗ್ ಟು ಫೈಂಡ್ ಏರಿಯಾಸ್ ಆಫ್ ದೋಸ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್. ತುಂಬಾ ಇಷ್ಟಪಟ್ಟಿದ್ರಿ. ಕೆಲವರು ಓದೇ ಇಲ್ಲ ಈ ಚಾಪ್ಟರ್, ಹಾಳಾಗೋಗ್ಲಿ. ಫಾರ್ಮುಲಾ ಬಯಟ್ ಮಾಡ್ತೀನಿ, ಯಾವ ಕ್ವೆಶನ್ ಕೊಟ್ಟರು ಆ ಫಾರ್ಮುಲಾ ಬರೀತೀನಿ, ಸಾಕು. ನನಗೆ 4ರಲ್ಲಿ 1.5 ಬಂದ್ರೆ ತೃಪ್ತಿ ನನ್ಗೆ. ಬಟ್ ಈ ವರ್ಷ ಹಂಗ್ ಮಾಡಕ್ ಹೋಗ್ಬಿಡಿ, ಬಿಕಾಸ್ ಏಮ್ ಇರೋದು 100 out of 100. ಓಕೆ, ಹಾಗೆ ನೀವು 2D ಶೇಪ್ಸ್ ಓದಿದೀರಿ 9th ಅಲ್ಲಿ, ನೀವು ಇಲ್ಲಿ 3D ಶೇಪ್ಸ್ ಓದ್ತೀರಾ. 3D ಶೇಪ್ಸ್ ಏರಿಯಾಸ್ ಏನು, 3D ಶೇಪ್ಸ್ ವಾಲ್ಯೂಮ್ ಏನು, 2 3D ಶೇಪ್ ನ ಕಂಬೈನ್ ಮಾಡಿದ್ರೆ ಏರಿಯಾ ವಾಲ್ಯೂಮ್ ಹೆಂಗ್ ಮಾಡ್ಬೇಕು ಅದನ್ನೆಲ್ಲ ಓದ್ತೀರಾ. ಇಂಟ್ರೆಸ್ಟಿಂಗ್ ಚಾಪ್ಟರ್. ಬಟ್ ಅಗೇನ್ ನೀವು ಕಷ್ಟನೂ ಅಲ್ಲ ಈಸಿನೂ ಅಲ್ಲ, ಆತರ ಇರೋ ಮಾಡರೇಟ್ ಲೆವೆಲ್ ಇರೋ ಚಾಪ್ಟರ್. ಓಕೆ, ನೆಕ್ಸ್ಟ್ ಅಂಡ್ ದ ಮೋಸ್ಟ್ ಲವ್ಡ್ ಚಾಪ್ಟರ್ಸ್. ತುಂಬಾ ಜೆನ್ಯೂನ್ ಆಗಿ ಇಷ್ಟಪಡೋದಪ್ಪ. ಆಮೇಲೆ ಟ್ರಿಗ್ನಾಮೆಟ್ರಿನೂ ಲವ್ಡ್ ಅಂತೀರಾ, ಇದು ಇಷ್ಟಪಡೋದು ಅಂತೀರಾ. ಬೇಸಿಕಲಿ ಎಲ್ಲ ಇಷ್ಟಪಡ್ಬೇಕು. ಬಟ್ ಇದು ಯಾರು ಮನೇಲಿ ಫೋರ್ಸ್ ಮಾಡ್ತಾರೆ ಗೊತ್ತಾ, ಓದ್ತಾನೆ ಇಲ್ಲ ಮನೇಲಿ, ಸುಮ್ನೆ ಬಾಗ್ಲಾಕೊಂಡು ಕೂತ್ಕೊತಾನೆ ಅಂತ. ಅವಾಗ ಜಾಸ್ತಿ ಸ್ಟೂಡೆಂಟ್ಸ್ ಮಾಡೋದು ಇದೇ 2 ಚಾಪ್ಟರ್. ಯಾಕಂದ್ರೆ ಈ ಚಾಪ್ಟರ್ ಅಲ್ಲಿ ಪ್ರೆಡಿಕ್ಟೇಬಲ್ ಕ್ವೆಶನ್ಸ್ ಜಾಸ್ತಿ ಬರುತ್ತೆ, ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಟ್ರಯಾಂಗಲ್ಸ್ ನಮ್ಗೆ ಪ್ರೆಡಿಕ್ಟ್ ಮಾಡ್ಬೋದಾ, ಮಾಡದೇನೂ ಇರ್ಬೋದು. ಬಟ್ 100% ಈ 2 ಚಾಪ್ಟರ್ ಅಲ್ಲಿ ಯಾವ ಕ್ವೆಶನ್ಸ್ ಬರುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡ್ಬೋದು. ಅದಕ್ಕೆ ಇದೆರಡು ಈಸಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಯೋರ್ 14 ಚಾಪ್ಟರ್ಸ್. ಈಗ ನಾವು ಒಂದು ಅನಾಲಿಸಿಸ್ ಮಾಡಿದ್ವಿ. ಇಷ್ಟು ವರ್ಷ ನಾನು CBSE ಮಾಡ್ಕೊಂಡ್ ಬಂದಿದ್ದೀವಲ್ಲ, ಹಾರ್ಡ್ಲಿ ಒಂದು 3 to 4 years ಇಂದ ನಾನು CBSE ಹೇಳ್ಕೊಡ್ತಾ ಇದ್ದೀನಿ. ನನ್ನ ಅನಾಲಿಸಿಸ್ ಪ್ರಕಾರ ಇದು ನಿಮ್ಮ ಚಾಪ್ಟರ್ಸ್ ಯಾವ್ದು ನೋಡಿ, ಆಲ್ಜಿಬ್ರಾ, ಜಾಮೆಟ್ರಿ, ಟ್ರಿಗನಾಮೆಟ್ರಿ, ಎಷ್ಟು ಮಾರ್ಕ್ಸ್ ಇದೆ ಅಂತ ನೀವೇ ನೋಡ್ಬೋದು. ಸೊ ಇದ್ರ ಪ್ರಕಾರ ಈಗ ನೀವು ನನಗೆ ಹೇಳಿ, ಯಾವ ಚಾಪ್ಟರ್ ನೀವು ಜಾಸ್ತಿ ಫೋಕಸ್ ಮಾಡಬೇಕು? ಆಲ್ಜಿಬ್ರಾ ಜಾಸ್ತಿ ಫೋಕಸ್ ಮಾಡಬೇಕು. ಏನಕ್ಕೆ? ಆಲ್ಜಿಬ್ರಾ ಇಸ್ ದ ಕಿಂಗ್ ಆಫ್ ಯುವರ್ ಕ್ಲಾಸ್ 10. ಯಾಕೆ? 20 ಮಾರ್ಕ್ಸ್ ಸ್ಟ್ರೈಟ್ ಅವೇ 20 ಮಾರ್ಕ್ಸ್ ಕೊಡುವಂತ ಚಾಪ್ಟರ್ಸ್. ಓಕೆ, ನೆಕ್ಸ್ಟ್ ನನ್ನ ಸಜೆಷನ್ ಏನು ಅಂದ್ರೆ, ನಂಬರ್ ಸಿಸ್ಟಮ್ಸ್ ಬಿಡಬೇಡಿ, ಬಿಕಾಸ್ ಯು ಆರ್ ಯೂಸ್ ಟು ಇಟ್. ನಿಮ್ಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅಂಡ್ ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಅದಕ್ಕೆ ಕರೆಕ್ಟ್ ಆಗಿ ಮಾರ್ಕ್ಸ್ ಸಿಕ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮೆಟ್ರಿ ಹೊಸದಿದು, ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು, ಅವಾಗ ನೀಟಾಗಿ ಅರ್ಥ ಆಗುತ್ತೆ. ಮೆನ್ಸುರೇಷನ್ ನೀವು ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ರೆ ಈಸಿ, ನೀವು ಲಾಸ್ಟ್ ಅಲ್ಲಿ ಇಟ್ಕೊಂಡ್ರೆ ಆಬ್ವಿಯಸ್ಲಿ ಕಷ್ಟ ಆಗುತ್ತೆ. ಸೊ ಲೆಟ್ಸ್ ನಾಟ್ ಜಾಸ್ತಿ ಇದ್ರ ಬಗ್ಗೆ ನಾವು ಪ್ರೆಷರ್ ತಗೊಳಕ್ಕಿಂತ ಸ್ಟಾರ್ಟಿಂಗ್ ಅಲ್ಲೇ ಮುಗಿಸ್ಬೋಣ.
ಓಕೆ, ನೆಕ್ಸ್ಟ್ ಕಮ್ಸ್ ಟು ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರಾಬಬಿಲಿಟಿ. ನಾನು ಇದ್ರ ಬಗ್ಗೆ ಹೇಳೋದೇ ಬೇಡ, ನೀವೇ ಮಾಡ್ತೀರಿ. ಹಾಗೆ ಟ್ರಿಗನಾಮೆಟ್ರಿ, ಎರಡು ಚಾಪ್ಟರ್ ಸೇರಿ ನಿಮ್ಗೆ ಆಲ್ಮೋಸ್ಟ್ 1 ಮಾರ್ಕ್ಸ್ ಇದೆ. ಸೊ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಗೊತ್ತಾ ನಿಮ್ಗೆ, ಈಗ ನೋಡಿ ಇಲ್ಲಿ 6, 10, 11 4 ಸೇರಿ ಎಷ್ಟು ಕೊಡ್ತಾ ಇದ್ದಾರೆ ನಿಮ್ಗೆ, ಆಲ್ಮೋಸ್ಟ್ 33 ಮಾರ್ಕ್ಸ್ ಅಷ್ಟೇ ಕೊಡ್ತಾ ಇರೋದು. ಬಟ್ ಲಾಸ್ಟ್ 3 ನೋಡಿ, ಆಲ್ಜಿಬ್ರಾ 20, ಜಾಮೆಟ್ರಿ 15. ಸೊ ಆಲ್ಜಿಬ್ರಾ ಜಾಮೆಟ್ರಿ 2 ಕರೆಕ್ಟ್ ಆಗಿ ಓದ್ಬಿಟ್ರೆ ಆಲ್ಮೋಸ್ಟ್ ಎಷ್ಟು 35 ಮಾರ್ಕ್ಸ್, ಆಲ್ಮೋಸ್ಟ್ 40% ಆಫ್ ಯುವರ್ ಮಾರ್ಕ್ಸ್ ಇರೋದೇ ಇಲ್ಲಿ. ಅದ್ರ ಜೊತೆ ನೀವು ಟ್ರೈ ಮಾಡಿ, ಕರೆಕ್ಟ್ ಆಗಿ ಕಷ್ಟಪಟ್ಟು ಟ್ರೈ ಮಾಡಿ ಟ್ರಿಗನಾಮೆಟ್ರಿ ಓದ್ಬಿಟ್ರೆ ಎಷ್ಟಾಯ್ತು, ಆಲ್ಮೋಸ್ಟ್ ಎಷ್ಟಾಯ್ತು 47, 50 ಮಾರ್ಕ್ಸ್ ಆಯ್ತು. ಇನ್ನೊಂದು ಸ್ವಲ್ಪ ಕಷ್ಟಪಟ್ಟು ಸ್ಟಾಟಿಸ್ಟಿಕ್ಸ್ ಪ್ರಾಬಬಿಲಿಟಿ ಓದ್ಬಿಟ್ರೆ 65 to 70 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಓಕೆ, ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಪ್ಲಾನ್ ಮಾಡ್ಕೊಂಡ್ರೆ ಯಾವುದು ಕಷ್ಟ ಇಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ, ಮಾರ್ಕ್ಸ್ ಒಂದು ಬೆಟ್ಟ ಅಂತ ಎಲ್ಲರೂ ನಿಮ್ಗೆ ಫೀಲ್ ಮಾಡಿಸ್ತಾರೆ. ಆ ಬೆಟ್ಟನ ಒಂದು ಚಿಕ್ಕ ಕಲ್ಲು ಮಾಡ್ಕೊಳ್ಳೋದು ನಿಮ್ ಕೈಲಿದೆ. ಓಕೆ, ನೆಕ್ಸ್ಟ್ ಕೆಲವು ಚಾಪ್ಟರ್ಸ್ ಅಗೇನ್ ಹೇಳ್ತಾ ಇದೀನಲ್ಲ ನೋಡಿ, ನಿಮ್ಮ ಕಾನ್ಸೆಪ್ಟ್ ನ ಚೆಕ್ ಮಾಡೋದಕ್ಕೆ ಟ್ರೈ ಮಾಡೋದು ಈ ಪರ್ಟಿಕ್ಯುಲರ್ ಚಾಪ್ಟರ್ಸ್ ಅಲ್ಲಿ. ಯಾಕಂದ್ರೆ ಇದೆಲ್ಲ ನೀವು ಆಲ್ರೆಡಿ ಓದ್ಕೊಂಡ್ ಬಂದಿದ್ದೀರಾ, ಕಲ್ತಿದ್ದೀರಾ. ಈ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಕಂಪೇರ್ ಮಾಡಿದ್ರೆ ಓಕೆ, ನೀವು ಈಸಿಯಾಗಿ ಇಲ್ಲಿ ಆನ್ಸರ್ ಮಾಡೋ ತರನೇ ಇರುತ್ತೆ. ಬಟ್ ಇಲ್ಲಿರೋ ಪ್ರೆಷರ್ ಇಲ್ಲಿ ತೆಗೆದು ಹಾಕಿದಾಗ ನಿಮಗೆ ಕಷ್ಟ ಆಗ್ಬೋದು. ಓಕೆ, ಸಿಂಪಲ್ ಟಿಪ್ ಏನ್ ಗೊತ್ತಾ, ಸ್ವಲ್ಪ ಏನಂತ ಎವ್ರಿ ಡೇ ಸ್ಮಾಲ್ ಲಿಟಲ್ ಸ್ಟೆಪ್ಸ್ ಆಲ್ಸೋ ಮ್ಯಾಟರ್ಸ್. ಇವತ್ತು ನಾನು ಯಾವ್ದೋ ಒಂದು ಚಾಪ್ಟರ್ ಬೇಸಿಕ್ಸ್ ರಿವೈಸ್ ಮಾಡ್ಕೊಂಡೆ. ಏನಕ್ಕೆ ಬೇಸಿಕ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ನೀವು ಇಲ್ಲಿ ಓದಿದೀರಾ ಅಂತ ಹೇಳಿದ್ರಿ ಗೊತ್ತಾ, ಫಸ್ಟ್ ಸ್ಟೆಪ್ ಮಾತ್ರ 10th ಸ್ಟ್ಯಾಂಡರ್ಡ್ ಇರುತ್ತೆ. ಮಿಕ್ಕಿದ ಆಲ್ಮೋಸ್ಟ್ ಎಲ್ಲ ನಿಮ್ 9th ಸ್ಟ್ಯಾಂಡರ್ಡ್ ಕವರ್ ಆಗುತ್ತೆ. ಕಾನ್ಸೆಪ್ಟ್ ಓದ್ಬೇಕು, ಕಾನ್ಸೆಪ್ಟ್ ಮೇಲ್ ಕೊಟ್ಟಿರ್ಬೇಕಲ್ವಾ, ಕಾನ್ಸೆಪ್ಟ್ ಇದೆ 10th ಸ್ಟ್ಯಾಂಡರ್ಡ್ ಒಂದು ಪಾರ್ಟ್ ಬಂದಿರುತ್ತೆ ಅಷ್ಟೇ. ಮಿಕ್ಕಿದೆಲ್ಲ ನೀವು ಈಸಿಯಾಗಿ 9th ನಾಲೆಜ್ ಇದ್ರೆ ಸಾಕು, ನೀವೇ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ 9th ಬೇಸಿಕ್ಸ್ ನ ಆದಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂದ ತಕ್ಷಣ 9th ಎಕ್ಸಾಮ್ಸ್ ಹೋದಾಗ ಕುತ್ಕೊಂಡು ಓದ್ಬೇಡಿ. ಆರಾಮಾಗಿ ಇವತ್ತು ನಾನು ಪಾಲಿನಾಮಿಯಲ್ಸ್ ಬೇಸಿಕ್ಸ್ ರಿವೈಸ್ ಮಾಡಿದೆ ಸಾಕು, ಪಾಲಿನಾಮಿಯಲ್ಸ್ ಹೆಲ್ಪ್ ಆಗುತ್ತೆ. ನಾಳೆ ಜಾಮೆಟ್ರಿ ಮಾಡಿದೆ ಮಾಡಿ, ಅದು ಹೆಲ್ಪ್ ಆಗುತ್ತೆ. ಜಾಮೆಟ್ರಿ ಮಾಡಿದ ದಿನ ನಾನು ಸರ್ಫೇಸ್ ಏರಿಯಾ ಮಾಡಿಲ್ಲ ಅಂತ ಯೋಚನೆ ಮಾಡ್ಬೋದು. ಸರ್ಫೇಸ್ ಏರಿಯಾ ಓದ್ತಾ ಇರೋ ದಿನ ನಾನು ಜಾಮೆಟ್ರಿನ ಓದಿದ್ದೆ ಮರ್ತ, ಆ ತರ ರಿವೈಸ್ ಮಾಡಿ ಅಷ್ಟೇ. ಓಕೆ, ಅಂಡ್ ರಿವೈಸ್ ಮಾಡ್ಬೇಕು ಅಷ್ಟೇ, ಹರಿಬರಿ ಮಾಡ್ಕೊಳಕ್ ಹೋಗ್ಬೇಡಿ. ಏನಕ್ಕೆ ಇದೆಲ್ಲ ಹೇಳ್ತಾ ಇರೋದು ನಾನು, ಸಿಂಪಲ್ ರೀಸನ್, ನಾನು ನಿಮಗೆ 9th ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್ ಎಲ್ಲ ಸ್ಟ್ರಾಂಗ್ ಇದ್ರೆ ನೋಡಿ, ಈ ರೀಜನ್ ಇದೆ ಗೊತ್ತಾ, ಈಸಿ ರೀಜನ್, ಯಾರು ಬೇಕಾದ್ರೂ ಸ್ಕೋರ್ ಮಾಡ್ಬೋದು ಬೇಸಿಕ್ಸ್ ಗೊತ್ತಿದ್ರೆ. ಹಾಗೆ ಕಾನ್ಸೆಪ್ಟ್ ಐಡಿಯಾ ಇದ್ರೆ ಸಾಕು. ಐಡಿಯಾ ಇಟ್ಕೊಂಡು ನೀವು ಬೇಸಿಕ್ ಸ್ಟ್ರಾಂಗ್ ಇದ್ರೆ 38% ಆಫ್ ಯುವರ್ ಹೋಲ್ ಕ್ವೆಶ್ಚನ್ ಪೇಪರ್ ನೀವು ಆರಾಮಾಗಿ ಮಾಡಬಹುದು. ನೆಕ್ಸ್ಟ್, ಕಾನ್ಸೆಪ್ಟ್ ಚೆನ್ನಾಗಿದ್ದು ಬೇಸಿಕ್ಸ್ ಚೆನ್ನಾಗಿದ್ರೆ ನೀವು ಮಾಡರೇಟ್ ಲೆವೆಲ್ ಕ್ವೆಶನ್ಸ್ ಅಂಡ್ ಆಸ್ ವೆಲ್ ಆಸ್ ಈಸಿ ಲೆವೆಲ್ ಕ್ವೆಶನ್ಸ್ ಮಾಡಬಹುದು. ಎರಡು ಸೇರಿದ್ರೆ ಎಷ್ಟಾಗುತ್ತೆ, 63% ಕ್ವೆಶನ್ಸ್ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ಅಂಡ್ ನೀವು ಎಕ್ಸಾಮ್ಸ್ ಲಾಸ್ಟ್ ಸ್ಟೇಜ್ ಬರೋದಕ್ಕಿಂತ ಮುಂಚೆ, ಎಸ್ಪೆಷಲಿ ಮಿಡ್ ಟರ್ಮ್ ಬರೋದಕ್ಕಿಂತ ಮುಂಚೆ ಇದಿಷ್ಟು ನೀವು 100% ಮಾಡಬೇಕು. ನೆಕ್ಸ್ಟ್, ಡಿಫಿಕಲ್ಟ್ ಅಂದ್ರೆ ಯಾವ್ಯಾವ್ದು ಗೊತ್ತಾ, ಯಾವ್ಯಾವ್ದು ಬರುತ್ತೆ, ನಿಮ್ಮ ಕಾಂಪಿಟೆನ್ಸಿ ಬೇಸ್ಡ್ ಕ್ವೆಶನ್ಸ್ ಅಥವಾ ಒಂದ್ ಸ್ವಲ್ಪ ಕ್ವೆಶನ್ ಟ್ವಿಸ್ಟ್ ಮಾಡಿದ್ರು ಅಂದ್ರೆ 37% ಬರುತ್ತೆ. ಸೊ 63% ಅಂದ್ರೆ ಎಷ್ಟಾಯ್ತು, ಆಲ್ಮೋಸ್ಟ್ 50 to 55 ಮಾರ್ಕ್ಸ್ ಇನ್ ಯೋರ್ ಫೈನಲ್ ಎಕ್ಸಾಮ್ ವಿಲ್ ಬಿ ಈಸಿ. ನೀವು ಆರಾಮಾಗಿ ಬರೆಯೋ ಅಂತ ಚಾನ್ಸಸ್ ಇರೋ ಕ್ವೆಶನ್ಸ್ ಕೊಡ್ತಾರೆ. ಇನ್ನ 25 ಮಾರ್ಕ್ಸ್ ನೀವು ಕಷ್ಟ ಪಡ್ಲೇಬೇಕು. ಅಂಡ್ ಐ ಹೋಪ್ ನೋಡಿ, 63 ಇಸ್ ಅ ವೆರಿ ಲಾರ್ಜ್ ನಂಬರ್, ವೆರಿ ಲಾರ್ಜ್ ಪರ್ಸೆಂಟೇಜ್. ಈಸಿನೇ ಇದೆ, ಬರೆಯೋ ತರನೇ ಇದೆ. ಇನ್ 20 ಮಾರ್ಕ್ಸ್ ನೀವು ಕಷ್ಟ ಪಡ್ಲೇಬೇಕು. ದಟ್ ಈಸ್ ಪ್ರಾಪರ್, ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ CBSE. ಓಕೆ, ನೆಕ್ಸ್ಟ್, ಇವಾಗ ನಿಮ್ಗೆ ವಿಷಯಗಳು ಗೊತ್ತಾಯ್ತು. ನೆಕ್ಸ್ಟ್ ಏನು, ಯಾವ್ದು ಲಾಸ್ಟ್ ಇಯರ್ ಅವ್ರಿಗೆ ಕಷ್ಟ ಆಯ್ತು ಅದನ್ನ ಅರ್ಥ ಮಾಡ್ಕೊಂಡು, ಲಾಸ್ಟ್ ಇಯರ್ ಅವ್ರ ಪ್ರಕಾರ ಆಸ್ ಯೂಶುವಲ್ ನಾನು ಹೇಳಿದ್ದೀನಿ ನಿಮ್ಗೆ ಯಾವ್ಯಾವ್ದು ಈಸಿ ಇದೆ ಅಂತ, ಅದೇ ಅವರು ಈಸಿ ಇದೆ ಅಂತ ಹೇಳಿದ್ರು. ಮೀಡಿಯಂ ಟಾಪಿಕ್ಸ್ ನೋಡಿ, ನಾನು ಹೇಳಿದೆ ಹೊಸ ಚಾಪ್ಟರ್ಸ್ ಜಾಸ್ತಿ ಆಟ ಆಡಕ್ ಹೋಗಲ್ಲ, ಕಾನ್ಸೆಪ್ಟ್ ಬೇಸ್ಡ್ ಇರುತ್ತೆ ಅಂತ. ಸೊ ಅದು ಹಂಗೆ ಇದೆ. ಬಟ್ ಇಲ್ಲಿ ನೋಡಿ, ಕ್ವಾಡ್ರಾಟಿಕ್ ಇಕ್ವೇಶನ್ಸ್, ಟ್ರಯಾಂಗಲ್ಸ್, ಟ್ರಿಗ್ನೋಮೆಟ್ರಿ, ನಾನು ಹೇಳಿದ್ರೆ ಕ್ವಾಡ್ರಾಟಿಕ್ ಈಸಿ ಇರುತ್ತೆ ಅಂತ. ಹಾಗೆ ಇಲ್ಲಿ ಸ್ವಲ್ಪ ಕಷ್ಟ ಕೊಟ್ಟಿದ್ರು. ಟ್ರಯಾಂಗಲ್ಸ್ ಆಸ್ ಯೂಶುವಲ್ ಪ್ರತಿ ವರ್ಷ ಡಿಫಿಕಲ್ಟ್ ಅನ್ಸುತ್ತೆ. ನಾವು ಡಿಫಿಕಲ್ಟಿ ಕಾಂಪಿಟೆನ್ಸಿ ಲೆವೆಲ್ ಕ್ವೆಶನ್ಸ್ ನಾನು ಈ ವರ್ಷದಿಂದ ವಿಡಿಯೋಸ್ ಅಲ್ಲಿ ಮಾಡಬೇಕು ಅಂತ ಇದ್ದೀನಿ, ರಾದರ್ ದ್ಯಾನ್ NCERT ಕ್ವೆಶನ್ಸ್. ಸೊ ಅದು ಈ ವರ್ಷ ನೀವು ಇದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಟ್ರಿಗ್ನೋಮೆಟ್ರಿ ವಾಸ್ ಈಸಿ, ಬಟ್ ಇದು ಲಾಸ್ಟ್ ಇಯರ್ ಅನ್ಸಿರೋದು ಈಸಿ ಇತ್ತು. ಓಕೆ, ಈಗ ಏನ್ ಸಜೆಷನ್ ನಿಮಗೆ, ಹಾಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಚಿಕ್ಕ ಚಿಕ್ಕ ಕೆಲಸ ಎವ್ರಿ ಡೇ ಮಾಡ್ತಾ ಇದ್ರೆ ಅದೇ ದೊಡ್ಡ ಚೇಂಜಸ್ ಕೊಡುತ್ತೆ ನಿಮಗೆ. ಓಕೆ, ನೆಕ್ಸ್ಟ್, NCERT ಅಲೋನ್ ಇಸ್ ನಾಟ್ ಎನಫ್. ಯಾಕಂದ್ರೆ ನೀವು ಕಾಂಪಿಟೆನ್ಸಿ ಬೇಸ್ಡ್ ಮಾಡಬೇಕು. ಸೊ ನೀವು NCERT ಇಲ್ಲದೆ ಬೇರೆ ಯಾವ್ದು ಏನ್ ನೋಡ್ಕೋಬೇಕು ಅಂದ್ರೆ, ಈ ವರ್ಷದಿಂದ ನಾನು ಕಾಂಪಿಟೆನ್ಸಿ ಬೇಸ್ಡ್ ಕ್ವೆಶನ್ಸ್ ಮಾತ್ರ ಮಾಡಿ, ಎಲ್ಲಾ ಚಾಪ್ಟರ್ಗೂ ಮಿನಿಮಮ್ ನಂಬರ್ ಆಫ್ ಮೆಟೀರಿಯಲ್ಸ್ ಇರಬೇಕು. ಬಟ್ ಆ ಮೆಟೀರಿಯಲ್ಸ್ಗೆ ತೂಕ ಇರಬೇಕು.
ಓಕೆ, ಅಂತ ಕ್ವೆಶನ್ಸ್ ನಾನೇ ಈ ವರ್ಷ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡ್ತಾ ಇದೀನಿ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ನಾನು ಯಾವಾಗ ಯಾವ್ದೇ ಚಾಪ್ಟರ್ ಅಪ್ಲೋಡ್ ಮಾಡಿದ್ರು ನೋಡಿ, ನಿಮಗೆ ಎಕ್ಸಾಮ್ ಮುಂಚೆನೆ ಅಪ್ಲೋಡ್ ಮಾಡಿರ್ತೀನಿ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್. ಓಕೆ, ಏನಕ್ಕೆ ನಿಮಗೆ ನೋಡಿ, ನಿಮಗಿರೋದು 38 ಕ್ವೆಶನ್ಸ್. 38 ಕ್ವೆಶನ್ಸ್ ಅಲ್ಲಿ ನಾನು ಇಲ್ಲಿ ತೋರಿಸಿದೀನಿ, ಅದನ್ನ 19 ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಸಿಂಪಲ್. 38 ಬಾಲ್ಸ್ ಇದೆ, 19 ಬಾಲ್ಸ್ ಡೈರೆಕ್ಟ್ ಬ್ಯಾಟ್ ಗೆ ಬರುತ್ತೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಯಾವ್ದು ಬ್ಯಾಟ್ ಬರಲ್ಲ, ನೀವು ಹೋಗ್ಬೇಕು, ಇಂಡೈರೆಕ್ಟ್ ಬರುತ್ತೆ. ಅಗೇನ್ ಇಂಡೈರೆಕ್ಟ್ ಅಂದ್ರೆ ಕಾಂಪಿಟೆನ್ಸಿ ಬೇಸ್ಡ್ ಕ್ವೆಶನ್ಸ್ ಲೆಕ್ಕ ಬರುತ್ತೆ. ಸೊ ನಾನು ಬರೀ 50% ಪ್ರಿಪೇರ್ ಆಗ್ತೀನಿ ಅಂದ್ರೆ ನೀವು ಬರೆಯಕ್ಕಾಗ 19 ಕ್ವೆಶನ್ಸ್ ಮಾತ್ರ. ನೀವು 100 ಔಟ್ ಆಫ್ 100 ಬೇಕು ಅಂದ್ರೆ ನೀವು ಎರಡರ ಮೇಲೂ ವರ್ಕ್ ಮಾಡ್ಬೇಕು. ಹಿಂಗ್ ವರ್ಕ್ ಮಾಡೋದು ಲಾಸ್ಟ್ ವಿಡಿಯೋಲಿ ಹೇಳಿದೀನಿ, ಈ ವಿಡಿಯೋಲಿ ಹೇಳ್ತಾ ಇದೀನಿ. ಫಸ್ಟ್ ಕೆಲಸ, ನೀವೇನ್ ಕಾನ್ಸೆಪ್ಟ್ ಓದಿದ್ರು ನಿಮಗ್ ಅರ್ಥ ಮಾಡ್ಕೊಳ್ಳೋ ತರ, ನಿಮಗ್ ಅರ್ಥ ಆಗಿರೋ ತರ ಮೈಂಡ್ ಮ್ಯಾಪ್ ಮಾಡ್ಕೊಳ್ಳಿ. ಮೈಂಡ್ ಮ್ಯಾಪ್ ಏನಕ್ಕೆ ಅಂತ ಹೇಳಿದ್ರೆ, ನೀವು ಸಡನ್ ಆಗಿ ಏನೋ ಮರ್ತೋದ್ರಿ, ಏನೋ ಹುಡುಕ್ತಾ ಇದೀರಾ ಅಂದ್ರೆ 10 ಪೇಜ್ ತಿರುಗಿಸಕ್ಕಿಂತ ಒಂದು ಡಯಾಗ್ರಾಮ್ ನೋಡ್ಬಿಟ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ನಿಮಗೆ ಹೆಂಗ್ ಅರ್ಥ ಆಗಿದೆ, ನೀವು ಮೈಂಡ್ ಮ್ಯಾಪ್ ಬರ್ಕೋಬೇಕು. ಈಸಿಯಾಗಿ 1 ನಿಮಿಷ 2 ನಿಮಿಷದಲ್ಲಿ ನೀವು ಈಸಿಯಾಗಿ ರಿವೈಸ್ ಮಾಡ್ಬೋದು. ನೆಕ್ಸ್ಟ್, ಮೈಂಡ್ ಮ್ಯಾಪ್ ಬರ್ಕೊಳ್ಳಿ ಹಿಂದೆ. ನೀವು ಇವಾಗ ಚಾಪ್ಟರ್ ಓದ್ಬೇಕಾದ್ರೆ ಕ್ಲಾಸ್ ಅಲ್ಲಿ ಇವಾಗ ನೀವು ಅಟೆಂಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ನೀವು ಸಮ್ಸ್ ಮಾಡ್ಬೇಕು. ಕರೆಕ್ಟಾ? ಈಗ ಯಾವ್ದೋ ಒಂದು 2 ದಿನ ನೀವು ಹೋಗಿಲ್ಲ, 2 ದಿನ ಹೋಗಿಲ್ಲ ಅಂದ್ರೆ ವಾಪಸ್ ಬಂದು ಯು ಶುಡ್ ಬಿ ಇನ್ ಅ ಮೈಂಡ್ ಸೆಟ್ ಟು ರೈಟ್ ಇಟ್ ಆನ್ ಯು. ನೀವು ಆನ್ಸರ್ ಶೀಟ್ ಅಲ್ಲಿ ಬರೋ ಹ್ಯಾಂಡ್ ರೈಟಿಂಗು ನೀವು ಓದೋ ಹ್ಯಾಂಡ್ ರೈಟಿಂಗು ವ್ಯತ್ಯಾಸ ಇದ್ರೆ ಮೈಂಡ್ಗೆ 2 ಹ್ಯಾಂಡ್ ರೈಟಿಂಗ್ ನ ತಗೊಳ್ಳುವಾಗ, ಎಸ್ಪೆಷಲಿ ಪ್ರೆಷರ್ ಅಲ್ಲಿ ಇದ್ದಾಗ ಕಷ್ಟ ಆಗುತ್ತೆ. ಸೊ ಮೇಕ್ ಶೋರ್ ಯು ರೈಟ್ ಯುವರ್ ಓನ್ ನೋಟ್ಸ್. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ರಾಕ್ಟಿಸ್ ಎಕ್ಸಾಂಪಲ್ಸ್. NCERT ಸಾಕಾಗಲ್ಲ. NCERT ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ 0 ಕಾಂಪಿಟೆನ್ಸಿ ಬೇಸ್ಡ್ ಕ್ವೆಶನ್ಸ್. ಅದು ನಾಮಕಾವಸ್ಥೆ ಮಾಡ್ತೀರಾ ಮಾಡಿ, NCERT ಈಸ್ ಇಂಪಾರ್ಟೆಂಟ್. ಅಗೇನ್ NCERT ಕೆಲವು ಎಕ್ಸಾಂಪಲ್ ಸಮ್ಸ್ ಇದೆ, ಅದು ಏನಂತಾರೆ ಕಾಂಪಿಟೆನ್ಸಿ ಬೇಸ್ಡ್ ಕೆಲವೊಂದಿದೆ. ಸೊ NCERT ಎಕ್ಸಾಂಪಲ್ಸ್ ತಗೊಳ್ಳೋದು ಅದು ತುಂಬಾ ಕಾಮನ್ ಆಗ್ಬಿಟ್ಟಿದೆ ಇವಾಗ. ಸೊ ಇದನ್ನು ಕೂಡ ನೀವು ಫೋಕಸ್ ಮಾಡಿ. ನೆಕ್ಸ್ಟ್ ಬರೋದೇನು, ಟ್ರ್ಯಾಕ್ ಮಿಸ್ಟೇಕ್ಸ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ, ಯು ಹ್ಯಾವ್ ಟು ಕೀಪ್ ಅ ಮಿಸ್ಟೇಕ್ ಬುಕ್. ಚಿಕ್ಕ ಬುಕ್ ಇಡಿ ಸಾಕು, 100 ಪೇಜಸ್ ಬುಕ್ ಇಡಿ. ಪ್ರತಿ ಚಾಪ್ಟರ್ ಹೆಡ್ಡಿಂಗ್ ಬರೀರಿ. ನೀವು ಪ್ರತಿ ಎಕ್ಸಾಮ್ ಬರೆದ್ ಬಂದ್ಮೇಲೆ ನಿಮ್ಗೆ ಆನ್ಸರ್ ಶೀಟ್ ಸಿಕ್ತಾಗ, ಕರೆಕ್ಟೆಡ್ ಆನ್ಸರ್ ಶೀಟ್ ಸಿಕ್ತಾಗ ನಿಮ್ದು ಏನ್ ತಪ್ಪಾಗಿದೆ ಅಂತ ಬರ್ಕೊಳ್ಳಿ. ಫೈನಲ್ ಎಕ್ಸಾಮ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಓಕೆ, ತುಂಬಾ ಪರಿಣಾಮ ಬೀರುತ್ತಿವಲ್ಲ. ನೆಕ್ಸ್ಟ್ ಸ್ಟೆಪ್ 5, ಟೆಸ್ಟ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್. ನೀವ್ ಏನೇ ನೋಡಿದ್ರು ನಾನು ತಿರ್ಗಾ ಹೇಳ್ತಾ ಇದ್ದೀನಿ, ಕ್ವೆಶನ್ ಆನ್ಸರ್ ಬರೆಯೋದಲ್ಲ, ಕ್ವೆಶನ್ ಯಾಕೆ ಬಂತು, ಕ್ವೆಶನ್ ಹೆಂಗ್ ಫಾರ್ಮ್ ಆಯ್ತು, ಇಂಥದೆಲ್ಲ ಯೋಚನೆ ಮಾಡ್ಕೊಳ್ಳಿ. ನಿಮ್ ಲಾಜಿಕ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಮಾಡಿದ್ರೆ ಸಾಕು, ನೀವು ಈಸಿಯಾಗಿ ಕಾನ್ಫಿಡೆಂಟ್ ಆಗಿ 100 ಔಟ್ ಆಫ್ 100 ತೆಗಿಬಹುದು. ಚಾಪ್ಟರ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದೀನಿ. ಇನ್ಮೇಲಿಂದ ನಿಮ್ಮ ಮ್ಯಾಥಮ್ಯಾಟಿಕ್ಸ್ ನಾರ್ಮಲ್ ಕ್ಲಾಸಸ್, ನಮ್ದು ಯಾವ್ದು ನೋಡಿ ಬ್ಯಾಚ್ ಆಪ್ ಅದೆಲ್ಲ ಇಲ್ಲ. ನಾನು ಸ್ಟ್ರೈಟ್ ಕರ್ನಾಟಕ ಸ್ಟೂಡೆಂಟ್ಸ್ ಎಲ್ಲರಿಗೂ ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಎಲ್ಲರೂ ಫ್ರೀ ಆಗಿ ಓದಿಸ್ತಾ ಇದ್ದಾರೆ. ಕರೆಕ್ಟಾ? ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕು ಅಂತ ಬಂದಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಗೆ ಕಾಂಪಿಟೆನ್ಸಿ ಬೇಸ್ಡ್ ಕ್ವೆಶನ್ಸ್ ಎಲ್ಲಾ ಬ್ಯಾಚ್, ನೀವು ಯಾವ ಬ್ಯಾಚ್ ಸೇರ್ಕೋತೀರಾ ಅಲ್ಲಿ ಏನ್ ಪ್ರೀಮಿಯಂ ಕಂಟೆಂಟ್ ಅಂತ ಕೊಡ್ತಾರೆ, ನಾನು ಆ ಪ್ರೀಮಿಯಂ ಕಂಟೆಂಟ್ ನೇ ಫ್ರೀ ಆಗಿ ಕೊಡ್ತಾ ಇದೀನಿ. ಬಿಕಾಸ್ ಐ ವಾಂಟ್ ಟು ರೀಚ್ ಟು ಆಲ್ ದ ಸ್ಟೂಡೆಂಟ್ಸ್ ಆಫ್ ಕರ್ನಾಟಕ. ಓಕೆ, ಸೊ ಇಷ್ಟಕ್ಕೆ ಸಾಕು. ನೀವು ನನ್ನ ವಿಡಿಯೋಸ್ ನೋಡಿದ್ರೆ ಸಾಕು ಅಂತ ಕಂಟೆಂಟ್ ನೇ ತಗೊಂಡ್ಬರ್ತೀನಿ, ನಥಿಂಗ್ ಟು ವರಿ. ಅದ್ರಲ್ಲಿ ನೀವು ಕಾಂಪ್ರಮೈಸ್ ಇಲ್ಲ ಅದರಲ್ಲಿ. ಓಕೆ, ಇಷ್ಟನ್ನ ಹೇಳ್ತಾ ಐ ಹೋಪ್ ಯು ಹ್ಯಾವ್ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಯುವರ್ ಮ್ಯಾಥ್ ಜರ್ನಿ. ಸಿಂಪಲ್ ಏಮ್ ಈ ವರ್ಷ ನಾವು ಓದ್ಲೇಬೇಕು, ಗೆಲ್ಲೇಬೇಕು, 100 ಔಟ್ ಆಫ್ 100 ಬರಲೇಬೇಕು. ಇಫ್ ಯು ವಾಂಟ್ ಟು ಕಂಟಿನ್ಯೂ ಇನ್ ದಿಸ್ ಜರ್ನಿ, ಇಫ್ ಯು ವಾಂಟ್ ಅಲ್ಲ ಕಂಟಿನ್ಯೂ ಮಾಡಿ ಎಲ್ರು ಅಂತ ಹೇಳ್ತಾ, ನನ್ನ ಜೊತೆ ಕಂಟಿನ್ಯೂ ಮಾಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ವಿಲ್ ಬಿ ಇನ್ ಟಚ್ ವೆರಿ ಸೂನ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಂದ ಫಸ್ಟ್ ಚಾಪ್ಟರ್ ಏನ್ ರಿಯಲ್ ನಂಬರ್ಸ್ ಇದೆ ಅದರ ಕಾಂಪಿಟೆನ್ಸಿ ಬೇಸ್ಡ್ ಆಸ್ ವೆಲ್ ಆಸ್ ಕಾನ್ಸೆಪ್ಟ್ ನ ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲೆಟ್ಸ್ ಮೀಟ್ ಆಸ್ ಸೂನ್ ಆಸ್ ಪಾಸಿಬಲ್.